ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು 12ನೇ ಮ್ಯಾಚ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. RCB ವರ್ಸಸ್ ಗುಜರಾತ್ ಜೈಂಟ್ಸ್ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಎರಡು ತಂಡದ 11 ಆಟಗಾರರ ಪಟ್ಟಿ ಯಾವ ಥರ ಇರುತ್ತೆ, ಸ್ಟ್ರಾಂಗ್ ಯಾವುದು, ವೀಕ್ನೆಸ್ ಯಾವುದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಒಂದು ಪಂದ್ಯ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಜನವರಿ 19ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಈ ಇಂದಿನ ಪಂದ್ಯದಲ್ಲಿ ಆಲ್ರೆಡಿ ಇವರು ಗುಜರಾತನ್ನು ಸೋಲಿಸಿದ್ದರು ನಮ್ಮ RCB ಮಹಿಳೆಯರು. ಈ ಒಂದು ಪಂದ್ಯ 7:15ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಪಂದ್ಯ ಎಲ್ಲಿ ಯಾವ ಒಂದು ವೆನ್ಯೂದಲ್ಲಿ ನಡೀತದಪ್ಪ ಅಂದ್ರೆ ಇವು ಹಿಂದೆ ಮುಂಬೈದಲ್ಲಿ ನಡೀತೈತೆ, ಇವಾಗ ಬೇರೆ ಸ್ಟೇಡಿಯಂನಂತಿದೆ, ವಡೋದರಾದಲ್ಲಿ ಸ್ಟಾರ್ಟ್ ಆಗ್ತಾಯಿದ್ದಾವೆ. ಅಲ್ಲಿ ನಮ್ಮ RCB ಅವರು ಇವಾಗ ಮೊದಲನೇ ಪಂದ್ಯ ಅಗೇನೆಸ್ಟ್ ಗುಜರಾತ್ ಜೈಂಟ್ಸ್ ಅಪೋನೆಂಟ್ ನಡೀತಾ ಇದೆ ಅಂತ ಹೇಳ್ಬೋದು. ಇವಾಗ ನಾವು ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಷನ್ ಮಾಡೋಣ. ಗುಜರಾತ್ ಟೀಮ್ನ ಓಪನರ್ ಆಗಿ ಯಾರು ಬರ್ತಾರಪ್ಪ ಅಂತಂದರೆ ಬೆತಾ ಮುನಿ ಅವರು ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ ಆಡಿರ್ತಕ್ಕಂಥ ಕೆಲವೊಂದಿಷ್ಟು ಪಂದ್ಯಗಳಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಇವ್ರು ಯಾವ ಥರ ಮಾಡ್ತಾರೆ ನೋಡೋಣ. ಸೋಫಿ ಡಿವಾನ್ ಇವರು ಬಿಗ್ ಹಿಟ್ಟರ್ ಅಂತ ಎಲ್ಲರಿಗೂ ಗೊತ್ತು. RCB ಇವರು ಬೇಗನೆ ಔಟ್ ಮಾಡಿದಲ್ಲಿ ಪಂದ್ಯವನ್ನು ಗೆದ್ದಿದ್ದಾರೆ. 3ನೇ ಪೊಸಿಷನಲ್ಲಿ ಶಿವಾನಿ ಸಿಂಗ್ ಅಂತ ಬರ್ತಾರೆ. ಇವರು ಡೆಬ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. 4ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರೆ ಅಂದರೆ ಆ್ಯಸ್ ಗಾರ್ಡನ್ ಅವರು ಬರ್ತಾರೆ. ಆಡಿರ್ತಕ್ಕಂಥ 4 ಪಂದ್ಯಗಳಲ್ಲಿ ಇವರು ಅಷ್ಟೊಂದು ಚೆನ್ನಾಗಿ ಮೂಡ್ ಬಂದಿಲ್ಲ, ಫಾರ್ಮ್ ಬಂದಿಲ್ಲ ಅಂತ ಹೇಳ್ಬೋದು. ಹಾಗೆ 5ನೇ ಒಂದು ಪೊಸಿಷನಲ್ಲಿ ಜಾರ್ಜಿಯಾ ವೇರಾಮ ಅಂತ ಬರ್ತಾರೆ. ಇವರು ಸಖತ್ತಾಗಿ ಬಾಲಿಂಗ್ ಮತ್ತು ಬ್ಯಾಟಿಂಗಲ್ಲಿ ಸಖತ್ತಾಗಿ ಆಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಹಾಗೆ 6ನೇ ಪೊಸಿಷನಲ್ಲಿ ಕನಿಕಾ ಅಹುಜಾ ಅಂತ ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ ಇಂಪ್ಯಾಕ್ಟ್ ಮಾಡ್ತಾಯಿದ್ರು. RCB ಇವ್ರನ್ನ ಬೇಗನೆ ಕಟ್ಟಾಕಿ ತಮ್ಮ ಒಂದು ವಿಜಯನ ಸಾಧಿಸಿದ್ರು ಅಂತ ಹೇಳ್ಬೋದು. 7ನೇ ಪೊಸಿಷನಲ್ಲಿ ಭಾರತಿ ಪುಲಮೇಲೆ ಅಂತ ಹೇಳಿ ಇವರು ಬಿಗ್ ಹಿಟ್ಟರ್ ಅಂತ ಎಲ್ಲರಿಗೂ ಗೊತ್ತು. ಹಿಂದಿನ ಪಂದ್ಯದಲ್ಲಿ ಇವರು ಗೆಲುವಿನ ದಡಕ್ಕೆ ತಂದು ಮ್ಯಾಚ್ ಸೋಲ್ತಾ ಇದ್ದಾರೆ ಅಂತ ಹೇಳ್ಬೋದು. 8ನೇ ಪೊಸಿಷನಲ್ಲಿ ಕಾಸ್ವೆ ಗೌತಮ್ ಅಂತಂದ್ರೆ ಇವರು ಹಿಂದಿನ ಪಂದ್ಯದಲ್ಲಿ ಕೆಲವೊಂದಿಷ್ಟು ಈ ಬಿಗ್ ಇನ್ನಿಂಗ್ ಶಾರ್ಟನ್ನು ಹೊಡೆದಿದ್ದಾರೆ ಅಂತ ಹೇಳ್ಬೋದು. 9ನೇ ಪೊಸಿಷನ್ ತನುಜಾ ಕಾನ್ವರ್ ಅಂತ ಇವರು ಹಿಂದಿನ ಪಂದ್ಯದಲ್ಲಿ ಕೆಲವೊಂದು ಜನರನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಟೀಮಿಗೆ. ಹಾಗೆ ಒಂದು 11ನೇ ಪೊಸಿಷನಲ್ಲಿ ರಾಯಚೂರು ಗಾಯಕ್ವಾಡ್ ಅವರು ಬರ್ತಾರೆ. ಇವರು ಅಷ್ಟೊಂದು ಡೀಸೆಂಟಾಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಇವರು, ಯಾಕೋ ಗೊತ್ತಿಲ್ಲ. ಹಾಗೆ 11ನೇ ಪೊಸಿಷನ್ ರೇಣುಕಾ ಸಿಂಗ್ ಫಸ್ಟ್ ಓವರ್ 23 ರನ್ನನ್ನು ಇವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಒಂದು 11 ಆಟಗಾರರ ಪಟ್ಟಿ ಈ ಥರ ಇರುತ್ತೆ. ನಿಮ್ದು ಯಾವ ಥರ ಇರುತ್ತೆ ಕಾಮೆಂಟ್ ಮಾಡಿ ಗಾಯ್ಸ್. ಹಾಗೆ ಇವಾಗ ನಮ್ಮ ಹೆಮ್ಮೆ RCB ಟೀಮ್ ಮಹಿಳಾ ತಂಡದ 11 ಆಟಗಾರರ ಪಟ್ಟಿ ನೋಡೋಣ. ಇವಾಗ ಗ್ರೇಸ್ ಹ್ಯಾರಿಸ್ ಅವರು ಬರ್ತಾರೆ. ಇವರು ಬಿಗ್ ಹಿಟ್ಟರ್. ಈ ಒಂದು ಪಂದ್ಯದಲ್ಲಿ ಇವರು ಯಾವ ಥರ ಎಷ್ಟು ಸ್ಕೋರ್ ಮಾಡ್ತಾರೆ ನೋಡೋಣ. ಸ್ಮೃತಿ ಮಂದನ ನಾಯಕಿ ಅವರು ಆಡಿರ್ತಕ್ಕಂಥ 3 ಪಂದ್ಯದಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋಂಥ ಪ್ರದರ್ಶನ ನೀಡ್ತಾ ಇದೆ. ಇವರು ಕಮ್ಬ್ಯಾಕ್ ಮಾಡಲೇಬೇಕು. ಇವಾಗ 3ನೇ ಪೊಸಿಷನ್ ರಿಚಾ ಘೋಷ್. ಇವರು ಹಿಂದಿನ ಪಂದ್ಯದಲ್ಲಿ ಸೂಪರಾಗಿ ಬ್ಯಾಟಿಂಗು ಮತ್ತು ಹಿಂದೆ ಕೀಪಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. 4ನೇ ಪೊಸಿಷನ್ ಹೇಮಲತಾ. ಇವರು ಟೀಮ್ ಒಳಗೆ ಯಾಕದಾರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇವರು ಆದಷ್ಟು ಬೇಗ ಹೊರಗಿಟ್ಟು ಬೇರೆದವರಿಗೆ ಚಾನ್ಸ್ ಕೊಡ್ಬೇಕಂತ ಕೇಳ್ಕೊತೀನಿ. 5ನೇ ಪೊಸಿಷನಲ್ಲಿ ಗೌತಮ್ ನಾಯಕ್. ಹಿಂದಿನ ಪಂದ್ಯದಲ್ಲಿ ಇವರು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬ್ಯಾಟಿಂಗ್ ಜಲ್ದಿನ ಔಟ್ ಆದರು. 6ನೇ ಪೊಸಿಷನ್ ರಾಧಾ ಯಾವುದು. ಇವರಿಂದನೇ ಹಿಂದಿನ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಇವರಿಗೆ ಸಿಕ್ತು. ಆ ಒಂದು ಕಾಂಟ್ರಿಬ್ಯೂಟ್ ಇವರಿಗೆ ಸಲ್ಲಿತ ಅಂತ ಹೇಳ್ಬೋದು. 7ನೇ ಒಂದು ಪೊಸಿಷನಲ್ಲಿ ನಾಡಿನ ಡಿ ಕ್ಲಾರ್ಕ್ ಅಂತ ಇವ್ರಂಕರ್ ಬ್ಯಾಟಿಂಗ್ ಬಾಲಿಂಗ್ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. RCBಗೂ ವರದಾನ ಅಂತ ಹೇಳ್ಬೋದು ಇವರಿಗೆ. 8ನೇ ಪೊಸಿಷನ್ನ ಅರುಂಧತಿ ರೆಡ್ಡಿ. ಇವರು ಬ್ಯಾಟಿಂಗು ಒಳ್ಳೆ ಗನ್ ಫೀಲ್ಡರ್ ಅಂತ ಹೇಳ್ಬೋದು ಇವರು. ಹಾಗೆ ಒಂದು 9ನೇ ಪೊಸಿಷನಲ್ಲಿ ಯಾರು ಬರ್ತಾರೆ ಶ್ರೇಯಾಂಕಾ ಪಾಟೀಲ್ ಅವರು ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ 5 ವಿಕೆಟನ್ನು ತಗೊಂಡು RCBಯಲ್ಲಿ ಒನ್ ಆಫ್ ದ ಹೈಯೆಸ್ಟ್ ವಿಕೆಟಲ್ಲಿ ಇವರು ಲಿಸ್ಟಲ್ಲಿ ಬರ್ತಾರೆ. 10ನೇ ಪೊಸಿಷನಲ್ಲಿ ಸ್ಮಿತ್ ಅವರು. ಇವರು RCBಗೆ ಮೇನ್ ವಿಕೆಟ್ ಟೇಕರ್ ಬೌಲರ್. ಹಾಗೆ ಈಗ 11ನೇ ಪೊಸಿಷನಲ್ಲಿ ಲಾರಾ ಅವರು ಬರ್ತಾರೆ. RCBಗೆ ಉತ್ತಮ ಆಲ್ರೌಂಡರ್.